ನಮಸ್ಕಾರಗಳು. ನಾನು ನಜೀರ್ ಅಹಮದ್ ಚೋರ್ಗಸ್ತಿ, DMS ನ್ಯೂಸ್ಗೆ ಸ್ವಾಗತ. ಪಾದಾರ ವೃಂದಗಳಲ್ಲಿ ನಮನಿಸಿ ತಾಳಿಕೋಟಿ ಹೋರಾಟ ಸಮಿತಿ ಧರಣಿ ಸತ್ಯಾಗ್ರಹಕ್ಕೆ ಇಂದು 39ನೇ ದಿನದ ಪಾದಾರ್ಪಣೆ ಮಾಡಿರುವ ಈ ಒಂದು ಸನ್ನಿವೇಶ ದಿನದಂದು ಬೊಮ್ಮನಹಳ್ಳಿ ಗ್ರಾಮದ ಸಂಪೂರ್ಣ ಬೆಂಬಲವನ್ನು ನೀಡಿದ್ದಕ್ಕಾಗಿ ಬೊಮ್ಮನಹಳ್ಳಿ ಗ್ರಾಮಸ್ಥರಿಗೆ, ಗುರು ಹಿರಿಯರಿಗೆ ಎಲ್ಲರಿಗೂ ಧನ್ಯವಾದಗಳನ್ನ ಸಲ್ಲಿಸಲು ಇಚ್ಛಿಸುತ್ತೇನೆ. ತಾಳಿಕೋಟಿ ತಾಲೂಕು ಹೋರಾಟ ಸಮಿತಿಯು ಕಳೆದ 2 ತಿಂಗಳಿನಿಂದ ಒಂದು ವಿಶಿಷ್ಟವಾದಂತಹ ಹೋರಾಟವನ್ನು ಕೈಗೊಂಡಿದೆ. ಯಾತಕ್ಕಾಗಿ ಈ ಹೋರಾಟ ಅನ್ನೋದು ಪ್ರತಿಯೊಬ್ಬರಿಗೂ ತಿಳಿಬೇಕಾದಂತಹ ಒಂದು ವಿಷಯ. ತಾಳಿಕೋಟೆಯಲ್ಲಿ ತಾಲೂಕಾ ಆಡಳಿತ ಹಾಗೂ ಇನ್ನಿತರ ಕಚೇರಿಗಳು ಒಂದೇ ಸೋರಿನಡಿಯಲ್ಲಿ ಕೆಲಸ ನಿರ್ವಹಿಸಬೇಕಂತ, ಪ್ರಜಾಸೌಧ ನಿರ್ಮಾಣ ಮಾಡಬೇಕಂತ ಸರ್ಕಾರವು ನಿರ್ಧರಿಸಿದಂತೆ ಆ ಜಾಗವು ಕೂಡ ಅವರು ಖರೀದಿಯನ್ನು ಕೂಡ ರಾಜ್ಯಪಾಲರ ಹೆಸರಿನಲ್ಲಿ ಮಾಡಿದ್ದಾರೆ. ಆ ಜಾಗ ಎಲ್ಲಿ ಮಾಡಿದ್ದಾರೆ? ಸುಮಾರು 4 ರಿಂದ 5 ಕಿಲೋಮೀಟರ್ ದೂರ ರಾಜ್ಯ ಹೆದ್ದಾರಿಗೆ ಹತ್ತಿಕೊಂಡು 800 ಮೀಟರ್ ಒಳಗಡೆ. ಇದು ಅತ್ಯಂತ ಖಂಡನೀಯ. ಅದು ಸಾಮಾನ್ಯ ರೈತರು, ಬಡ ಮಕ್ಕಳು, ವಿದ್ಯಾರ್ಥಿನಿಯರು, ಅಂಗವಿಕಲರು, ಮಹಿಳೆಯರಿಗೆ ಹೋಗಲಿಕ್ಕೆ ತುಂಬಾ ತೊಂದರೆ ಆಗ್ತದಂತ ಮನಗೊಂಡು ಈ ತಾಳಿಕೋಟಿ ತಾಲೂಕು ಹೋರಾಟ ಸಮಿತಿಯು ಜನವರಿ 30ರಂದು ಈ ಹೋರಾಟಕ್ಕೆ ಕೈ ಹಾಕಿದೆ. ಇಂದು 39 ದಿನಗಳಾದವು. ಇಂದಿನ ದಿನ ಬಹುಶಃ ಭಾಗಶಃ ಜಾಸ್ತಿ ಜನ ರೈತಾಪಿ ವರ್ಗದ ಜನ ಬಂದಿದ್ದೀರಿ. ಇವತ್ತು 38 ದಿನಗಳಿಂದ ನಾವು ಹೋರಾಟ ಮಾಡತಕ್ಕದ್ದು ಕೂಡ ನಮಗೆ ವೇದಿಕೆ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಇವತ್ತು ಈ ರೈತಾಪಿ ಜನ ಬಂದಾರಂತ ಹೇಳಿ ತಾನೇ ಒಂದು ವೇದಿಕೆ ನಿರ್ಮಾಣ ಆಗಿದೆ ಅಂದ್ರೆ ಈ ರೈತಾಪಿ ಜನರದ ಒಂದು ಫಲ ಗೊತ್ತು ಮಾಡ್ತದೆ. ಈ ರೈತರದು ಶಕ್ತಿ, ಈ ಅನ್ನ ಕೊಡುವ ರೈತರ ಶಕ್ತಿ ಏನಂತ ಹೇಳಿ ಇವತ್ತು ಸರ್ಕಾರಕ್ಕೂ ಕೂಡ ಗೊತ್ತಾಗಿದೆ. ಇವತ್ತು 39ನೇ ದಿನ ನಾವು ಈ ವೇದಿಕೆಯನ್ನು ನಿರ್ಮಾಣ ಮಾಡಿದ್ವಿ. ಈ ವೇದಿಕೆಯ ಒಂದು ಸೌಭಾಗ್ಯ ಏನಂದ್ರೆ ಇವತ್ತು ರೈತಾಪಿ ಜನನೇ ಜಾಸ್ತಿ ಇಲ್ಲಿ ಬಂದು ಕೂತಿದ್ದಾರೆ. ಮೊದಲನೇ ದಿನ ಈ ವೇದಿಕೆಯ ಆರಂಭ ರೈತನಿಂದ ಆಗಿದೆ. ಯಾವ ರೈತ ನಮ್ಮೆಲ್ಲರಿಗೂ ಅನ್ನ ಕೊಡ್ತಾನೋ ಅವನಿಂದನೇ ಪ್ರಾರಂಭ ಆಗಿದೆ. ಈ ರೈತರು ಯಾಕೆ ಬಂದಿದ್ದಾರೆ ಇಲ್ಲಿ? ಈ ರೈತರು ಯಾಕೆ ಈ ವೇದಿಕೆ ಮೇಲೆ ಕೂತಿದ್ದಾರೆ? ಈ ರೈತರು ಯಾಕೆ ಈ ಹೋರಾಟಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೂ ಕೂಡ ಗೊತ್ತಾಗಿದೆ. ನಿರ್ಮಾಣ ಮಾಡಬೇಕಂತ ಹೇಳಿ ಆಯ್ಕೆ ಮಾಡಿದಂತ ಸ್ಥಳ ತುಂಬಾ ದೂರವಾಗಿದೆ. ನಿರ್ಜನ ಪ್ರದೇಶದಲ್ಲಿ ಮಹಿಳೆಯರಿಗೆ ಸುರಕ್ಷಿತ ದೃಷ್ಟಿ ಇಲ್ಲ. ಸಾಕಷ್ಟು ಜನರಿಗೆ, ಅಂಗವಿಕಲರಿಗೆ ತೊಂದರೆ ಆಗ್ತದ. ಅಲ್ಲಿ ಮಾಡೋದ್ರಿಂದ ಸಾರ್ವಜನಿಕರಿಗೆ ಅನಾನುಕೂಲ ಆಗ್ತದ ಅಂತ ಹೇಳಿ ಏನು ಈ ಹೋರಾಟ ಸಮಿತಿಯವರು ನಿರ್ಧಾರ ಮಾಡಿದ್ದಾರೆ ಅದು ಸರಿ ಇದೆ. ಅದರಲ್ಲಿ ಏನು ತಪ್ಪಿಲ್ಲ. ಏನು ತಾಳಿಕೋಟಿ ಹೋರಾಟ ಸಮಿತಿ ಏನು ಹೋರಾಟ ಕೈಗೊಂಡಿದೆಯೋ ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತ ಇವತ್ತು 39ನೇ ದಿನ ಭಾಗಶಃ ರೈತರ ಬೊಮ್ಮನಹಳ್ಳಿ ರೈತರು ಬಂದು ಸಾಥ್ ಕೊಟ್ಟಿದ್ದಾರೆ. ಯಾಕಲ್ಲಿ ಮಾಡಬೇಕು ಆ ಪ್ರಜಾಸೌಧ? ಅಲ್ಲಿ ಯಾಕೆ ಮಾಡಬೇಕು? ಯಾರಿಗಾದ್ರೂ ಓಲೈಕೆ ಮಾಡಬೇಕಂತ ಮಾಡಬೇಕು ಅಥವಾ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕಂತ ಮಾಡಬೇಕು? ತಾಳಿಕೋಟಿ ಹೋರಾಟ ಸಮಿತಿಯ ಒಂದೇ ಒಂದು ಬೇಡಿಕೆ, ಏನು ದೂರ ಇರ್ತಕ್ಕಂಥ ಪ್ರಜಾಸೌಧ ನಿರ್ಮಾಣ ಮಾಡಬೇಕಂತ ಏನು ಆಯ್ಕೆ ಮಾಡಿದ ಜಾಗ ಅದು ರದ್ದುಗೊಳಿಸಬೇಕು. ಹತ್ತಿರ ಇರ್ತಕ್ಕಂಥ IB ಇರ್ಬೋದು. ಈಗ ನಮ್ಮ IB ಅಲ್ಲ, ನೀವು ಬೊಮ್ಮನಹಳ್ಳಿ ಗ್ರಾಮದಿಂದ ಸೀದಾ ಬಿಜಾಪುರ ಸರ್ಕಲ್ ಬಂದು ಹೇಳ್ತೀರಿ, 2 ನಿಮಿಷ ಒಳಗೆ ತಹಶೀಲ್ದಾರ್ ಕಾರ್ಯಾಲಯಕ್ಕೆ ಹೋಗ್ತೀರಿ. ಇನ್ನಿತರೆ 10 ಹಲವು ಕಾರ್ಯಾಲಯಗಳಿಗೆ ಸರಳವಾಗಿ ಹೋಗ್ತೀರಿ. ನಡ್ಕೋತನು ಕೂಡ ಬಂದಲ್ಲಿ ಮುಟ್ಟಬಹುದು. ಈ ಬೊಮ್ಮನಹಳ್ಳಿಯವರು ಈ ಮೊದಲನೇದು ಈ ಹೋರಾಟ ಸಮಿತಿಯವರು ಆಯ್ಕೆ ಮಾಡಿದಂತ ಸ್ಥಳ IB. ಅದನ್ನು ಬಿಟ್ಟರೆ 2ನೇದು KIB ಖಾಲಿ ಬಿಟ್ಟಿದೆ. 4 ಎಕರೆ 12 ಗುಂಟೆ ಜಾಗ ಖಾಲಿ ಬಿಟ್ಟಿದೆ. ಯಾವುದೋ ಕೆಲಸಕ್ಕೆ ಬಾರದೆ ಖಾಲಿ ಬಿಟ್ಟಿದೆ. 3ನೇ ಜಾಗ ಈಗ ಕಾರ್ಯನಿರ್ವಹಿಸ್ತಕ್ಕಂಥ ಪುರಸಭೆಯ ಹಳೆ ಕಾರ್ಯಾಲಯ ಏನು ಈ ತಹಶೀಲ್ದಾರ್ ಆಫೀಸ್ ಇದೆಯೋ ಅಲ್ಲೇ ಮಾಡೋದ್ರಿಂದ ಕೂಡ ಸಾರ್ವಜನಿಕರಿಗೆ ಅನುಕೂಲ ಇದೆ. ಯಾರೋ ಒಬ್ಬ ವ್ಯಕ್ತಿ ಬಿಜಾಪುರ ಸರ್ಕಲ್ ಕೇಳಿ, ಬಸ್ ಸ್ಟ್ಯಾಂಡ್ ಕೇಳಿ ಆರಾಮಾಗಿ 2 ನಿಮಿಷದಲ್ಲಿ ಹೋಗಿ ಮುಟ್ತಾರೆ. ತಮ್ಮ ಕೆಲಸ ಮಾಡ್ಕೊಂಡು ಮತ್ತೆ ಪುನಃ ಎಲ್ಲ ಇನ್ನೊಂದು ಕೆಲಸ ಮಾಡ್ಕೊಂಡು ಹುಡುಗಿದು ಹೋಗ್ತಾರೆ. ಅಂತ ಒಂದು ಜಾಗ ಬೇಕು ಪ್ರಜಾಸೌಧಕ್ಕೆ. ಇನ್ನು 4ನೇ ಆಯ್ಕೆ ಮುಫತ್ ಗೌರಣ ಅಂತದ. ಮುಫತ್ ಗೈರಾಣ ಅಂತ ಹೇಳಿ ಸುಮಾರು 11 ಎಕರೆ ಜಾಗ ಇದೆ. 204 ಸರ್ವೆ ನಂಬರ್. ಇಲ್ಲಿಂದ ಬಹಳ ಆದ್ರೆ ಒಂದು 500 ಮೀಟರ್ನೂ ಇಲ್ಲ, ಕೇವಲ 500 ಮೀಟರ್ ಅಂತರದಲ್ಲಿದೆ. ಈ 4 ಜಾಗಗಳನ್ನ, ಸರ್ಕಾರಿ ಜಾಗಗಳನ್ನ ನಾವು ಏನು ಆಯ್ಕೆ ಮಾಡಿದೀವೋ ಇದು ಸಾರ್ವಜನಿಕರಿಗೆ ಅನುಕೂಲ ಆಗ್ತದೆ. ಎಲ್ಲಾ ದೃಷ್ಟಿಕೋನದಿಂದ ಹಿಡ್ಕೊಂಡು
ಇವತ್ತು ಬೊಮ್ಮನಹಳ್ಳಿ ಆಗಿರ್ಬೋದು, ಬಾದಾಳ ಆಗಿರ್ಬೋದು, ಗುತ್ತಾಳ ಆಗಿರ್ಬೋದು, ಮತ್ತೆಪುರ ಆಗಿರ್ಬೋದು, ತುಂಬಗಿ ಆಗಿರ್ಬೋದು, ಹೊಸಳ್ಳಿ ಆಗಿರ್ಬೋದು, ಪ್ರತಿಯೊಂದು ಗ್ರಾಮದಿಂದ ಬರ್ತಕ್ಕಂಥ ಜನರಿಗೆ ಅತ್ಯಂತ ಹತ್ತಿರವಾದಂತಹ ಜಾಗವನ್ನು ನಾವು ಆಯ್ಕೆ ಮಾಡಿ ದೃಷ್ಟಿಯಲ್ಲಿ ಇರಬೇಕು. ಈ ಮುದ್ದಿಮಾನದ ಅತ್ಯಂತ ಹತ್ತಿರದ ಅದೇ ರೀತಿ ನಾವು ಕೂಡ ಕೇಳ್ತಾ ಇದ್ದೀವಿ. ಇನ್ನು ನೋಡ್ರಿ, ಈ ಕಡೆ ಕೊಣ್ಣೂರು ಭಾಗ, ಬೆಳಗಾನೂರು ಭಾಗ, ಈ ಜನ ಬೊಮ್ಮನಹಳ್ಳಿ, ಈ ಕಡೆ ಹಿರೂರು, ತಂಬಟ್ಟಿ, ಚೊಕ್ಕಾವಿ, ಮುಖ್ಯ, ಹಡಗಿನಾಳ್, ಹರ್ನಾಳ್ ಎಲ್ಲ ಜನ ಬಂದು ಅತ್ಯಂತ ಹತ್ತಿರವಾಗಿ ನಡ್ಕೊಂಡು ಹೋಗಿ ತಮ್ಮ ಕೆಲಸವನ್ನು ಖುಷಿ ಖುಷಿಯಿಂದ ಮಾಡ್ಕೊಂಡು ಮನೆಗೆ ಹೋಗ್ಬೇಕು ಅಂತ ಒಂದು ಜಾಗ ಜಿಲ್ಲಾಡಳಿತ ಎಲ್ಲೋ ಒಂದು 5 ಕಿಲೋಮೀಟರ್ ದೂರ, ಅದು ಅಲ್ಲಿಂದ ಹೋಗಿ ಮತ್ತೆ 800 ಮೀಟರ್ ಒಳಗಡೆ ಆಯ್ಕೆ ಮಾಡಿದ್ದಾರೆ. ಇದು ಅನ್ಯಾಯ. ಇದು ಪ್ರಜಾಪ್ರಭುತ್ವದ ಕೊಕ್ಕಲೆ. ಏನ್ ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಾರೋ ಅದನ್ನು ಕೊಕ್ಕಲೆ ಮಾಡುವಂತ ರೀತಿಯಲ್ಲಿ ಇವತ್ತು ತಾಲೂಕಾಡಳಿತ, ಜಿಲ್ಲಾಡಳಿತ ಮತ್ತು ಸರ್ಕಾರ ಕೆಲಸ ಮಾಡಲಿಕ್ಕೆ ಇದು ಕಟ್ಟಂತ ಖಂಡನೀಯ. ಇದರಲ್ಲಿ ಪ್ರಶ್ನೆ ಇಲ್ಲ. ಇದು ಜವಾಬ್ದಾರಿ ಕಳೆದ 39 ದಿನದಿಂದ ವಿವಿಧ ಸಂಘ ಸಂಸ್ಥೆಯವರು, ತಾಳಿಕೋಟೆ ನಗರದ ಎಲ್ಲ ಸಮಾಜದವರು, ಗ್ರಾಮೀಣ ಭಾಗದ ಎಲ್ಲ ಜನ ಬಂದು ಇಲ್ಲಿ ಯಾಕೆ ಕೊಟ್ಟಿದ್ದಾರೆ, ಅವ್ರು ಏನ್ ಬೇಡಿಕೆ ಇಟ್ಟಿದ್ದಾರೆ ಅಂತ ನೋಡ್ಬೇಕಾಗಿದ್ದು ಜಿಲ್ಲಾಡಳಿತದ ಕರ್ತವ್ಯ, ಎಲ್ಲ ಉಸ್ತುವಾರಿಗೆ ಕರ್ತವ್ಯ. ಈ ಕೂಡಲೇ ಅವರು ಬರಬೇಕು, ಸ್ಥಳಕ್ಕೆ ಬಂದು ಆಗಮಿಸಿ ಹೋರಾಟ ಸಮಿತಿ ಹಿರಿಯರ ಜೊತೆ ಕೊಟ್ಟು ಚರ್ಚೆ ಮಾಡಬೇಕು. ಏನು ಅನ್ಯಾಯ ಆಗಿದೆ, ಸಾರ್ವಜನಿಕರಿಗೆ ಯಾವ ರೀತಿ ಅನ್ಯಾಯ ಆಗಿದೆ ಅನ್ನೋದು ಪರಿಪಡಿಸಬೇಕಾದದ್ದು ಜಿಲ್ಲಾಡಳಿತದ ಅಷ್ಟೇ ಕರ್ತವ್ಯ. ಯಾರೊಬ್ಬರಿಗೆ ಅಂಜಿ ಕೆಲಸ ಮಾಡುವಂತದಲ್ಲ. ಅವ್ರಿಗೇನ್ ಪಗಾರ ರೈತಾಪಿ ಜನ, ಸಂಘ ಸಂಸ್ಥೆಯವರು, ವಿವಿಧ ಸಮಾಜದವರು, ಗಣ್ಯರು ಯಾವಕ್ಕಾಗಿ ಬೇಡಿಕೆಗೆ ಅಲ್ಲಿ ಕೂತಿದ್ದಾರೆ ಅಂತ ನೋಡ್ಬೇಕಾಗಿದೆ. ಅವ್ರು ಕಟ್ಟಂತ ಕರ್ತವ್ಯ. ಅದರ ಕರ್ತವ್ಯವನ್ನು ಮರೆತು ಅವರು ಎಸಿ ಒಳಗೆ ಕೂತಾರೆ, ನಾವೇನು ಬಿಸಿಲಾಕುತ್ತೀವಿ. ರೈತಾಪಿ ಜನ ಯಾರು ಅನ್ನ ಹಾಕ್ತಾರೋ ದೇಶಕ್ಕೆ, ಯಾರು ಈ ನಮ್ಮ ಹೊಟ್ಟೆ ಏನೊಂದು ಹಸಿವನ್ನು ನೀಗಿಸ್ತಾರೋ ಆ ಅನ್ನ ಕೊಡುವ ತಾತ ಇವತ್ತು ಬಿಸಿಲಿನಲ್ಲಿ ಕೂತಿದ್ದಾರೆ. ಪೆನ್ನು ಗೀಚುವವರು ಇವತ್ತು ಎಸಿ ಒಳಗೆ ಕೂತಾರೆ. ಅವ್ರ ಕರ್ತವ್ಯ. ಯಾತಕ್ಕಾಗಿ ಕೂತಿದ್ದಾರೆ ರೈತರು, ಯಾತಕ್ಕಾಗಿ ತಾಲೂಕು ಹೋರಾಟ ಸಮಿತಿ ಕ್ರಮ ಕೈಗೊಂಡಿದೆ, ಅದು ಸರಿ ಇದೆನಾ? ಅಥವಾ ಯಾವ ಕ್ರಮ ತಾಲೂಕಾಡಳಿತದವರು ತಮ್ಮ ಸಂಬಂಧಿಕರಿಗೆ ಮುಲಾಜು ಮಾಡಬೇಕಂತ, ತಮ್ಮ ಸಂಬಂಧಿಕರಿಗೆ ಅನುಕೂಲ ಮಾಡಬೇಕಂತ ಹೇಳಿ ಒಂದು ಜಾಗವನ್ನು ಖರೀದಿ ಮಾಡಿದ್ರು, ಅದು ಅಲ್ಲಿ ಪ್ರಜಾಸಭೆ ಮಾಡಲಿಕ್ಕೆ ಬರ್ತದನ್ನುವಂತ ಪ್ರತಿಜ್ಞೆಯೂ ಇಲ್ಲ, ಒಂದು ಪರಿಜ್ಞೆ ಕಲ್ಪನೆಯನ್ನು ಕೂಡ ಇಲ್ಲ. ಸರ್ಕಾರಕ್ಕೆ ನೋಡಬೇಕಾಗಿದ್ದು ಕಾಲಂ ನಂಬರ್ 11ರಲ್ಲಿ ಫಸ್ಟ್ ಸೇತುವೆ ಸಲುವಾಗಿ ಮಾತ್ರ ಬಳಸತಕ್ಕದ್ದು ಅನ್ನುವಂತ ಒಂದು ಜಮೀನನ್ನು ಪ್ರಜಾಸಭಾ ಖರೀದಿ ಮಾಡಿದ್ದು ಎಷ್ಟು ಮಟ್ಟಿಗೆ ಸರಿ? ಅದು ಯಾವ ಜಾಗ? ಅದು ಒಂದು ಮಠದ ಜಾಗ. ಆ ಮಠದ ಜಾಗ ದಾನ ಕೊಡ್ಲಿಕ್ಕೆ ಇಲ್ಲ, ಆ ಮಠದ ಜಾಗ ಖರೀದಿ ಕೊಡ್ಲಿಕ್ಕೂ ಇಲ್ಲ. ಆ ಮಠದ ಜಾಗ ಮಠವನ್ನು ರೇಖರೇಖ ಮಾಡ್ಕೊಂಡು ಹೋಗ್ಲಿಕ್ಕೆ ಹಿಂದಿನ ಕಾಲದಲ್ಲಿ ಅವರಿಗೆ ಪಕ್ಷದ ರೂಪದಲ್ಲಿ ಕೊಟ್ಟಂತಹ ಜಮೀನು, ಆ ಜಮೀನನ್ನು ಅದು ಉಳಬೇಕು, ಆ ಮಠವನ್ನು ನೋಡ್ಕೊಂಡು ಹೋಗ್ಬೇಕು ಅಂತ ಒಂದು ಜಮೀನನ್ನು ಪ್ರಜಾಸೌಧ ನಿರ್ಮಾಣ ಮಾಡಲಿಕ್ಕೆ ತಗೊಂಡ್ರ ಸರ್ಕಾರ. ಇದು ಅತ್ಯಂತ ಖಂಡನೀಯ. ಈ ಕೂಡಲೇ ನಾನು ಮತ್ತೊಮ್ಮೆ ತಾಲೂಕು ಆಡಳಿತಕ್ಕೆ, ಜಿಲ್ಲಾಡಳಿತಕ್ಕೆ, ನಮ್ಮ ಶಾಸಕರಿಗೂ ಕೂಡ ಒಂದೇ ಒಂದು ಮಾತನ್ನು ಹೇಳಕ್ಕೆ ಇಷ್ಟ ಬಯಸ್ತೀನಿ. ಏನು ತಾಲೂಕಿನ ಜನ, ಏನು ತಾಳಿಕೋಟೆ ತಾಲೂಕಿನ ಜನ ಏನು ಎಲ್ಲರೂ ನಿಮ್ಮನ್ನ ಮತ ಕೊಟ್ಟು ಕಳಿಸಿದಾರೋ, ಅವ್ರ ಕಷ್ಟ ಸುಖ ನೋಡ್ಲಿಕ್ಕೆ ಕಳಿಸಿದ್ದಾರೆ. ಅವ್ರು ಯಾವ ಕಾರಣಕ್ಕಾಗಿ ಇಲ್ಲಿ ಕೂತಿದ್ದಾರೆ, ಅವ್ರು ಏನು ಕಷ್ಟ ಇದೆ, ಅವ್ರು ಯಾತಕ್ಕಾಗಿ ಇಲ್ಲಿ ಕೂತಿದ್ದಾರೆ. ಕಳೆದ 38 ದಿನಗಳಿಂದ ಇವತ್ತು 39ನೇ ದಿನಕ್ಕೆ ಪಾದಾರ್ಪಣೆ ಮಾಡಿದೆ. ಈ ರೈತಾಪಿ ಜನ, ಈ ತಾಳಿಕೋಟೆಯ ಮತದಾರರು ಯಾಕೆ ಇಲ್ಲಿ ಕೂತಿದ್ದಾರೆ, ಅವ್ರ ಬೇಡಿಕೆ ಏನಿದೆ ಅಂತ ನೋಡ್ಬೇಕಾಗಿತ್ತು ನಿಮ್ಮ ಕರ್ತವ್ಯ. ಅದನ್ನು ಮಾಡ್ಕೊಂಡು ನೀವು ಚುನಾವಣೆ ಮಾಡ್ಕೊಂಡು ಅಡ್ಡಾಡ್ತಾ ಇದ್ದೀರಿ. ದಯ ಸಮಾಧಾನ. ನಿಮ್ಮ ಜನ ಬಿಸಿಲಾಕೋತಾರ, ನೀವು ಚುನಾವಣೆ ಮಾಡ್ಕೊಂಡು ಅಡ್ಡಾಡ್ತೀರಿ. ನಿಮ್ಮ ಜನರಿಗೆ ಬಿಸಿಲಲ್ಲಿ ಕೂರಿಸಿ ನೀವು ಚುನಾವಣೆ ಮಾಡ್ಕೊಂಡು ಅಡ್ಡಾಡ್ತಾ ಇದ್ದೀರಿ. ಯಾತಕ್ಕಾಗಿ? ಯಾರು ಚುನಾವಣೆ ಮಾಡ್ತಾ ಇದ್ದೀರಿ? ಇವರು ಏನು ಮತದಾರರು ನಿಮಗೆ ಚುನಾವಣೆಯಲ್ಲಿ ಮತ ಕೊಟ್ಟು ಕಳಿಸಾರೋ ಆ ಒಂದು ಶಕ್ತಿಯಿಂದ ನೀವು ಅಲ್ಲಿ ಹೋಗಿರಿ. ಇವರೇ ಮತ ಕೊಡದೆ ನಿಮಗೆ ಮನೆ ಕಳಿಸಿದ್ರು ನೀವು ಅಲ್ಲಿ ಹೋಗ್ತಿದ್ರಿ ಚುನಾವಣೆ ಮಾಡಲಿಕ್ಕೆ ಇಲ್ಲ. ಜವಾಬ್ದಾರಿ ಅದು ನಿಮ್ದು. ನಿಮ್ಮ ಮತದಾರರು ಬಿಸಿಲಲ್ಲಿ ಕೂತಾರ, ನಿಮ್ಮ ಮತದಾರರಿಗೆ ನೀರಿಲ್ಲ, ನಿಮ್ಮ ಮತದಾರರು ಕಷ್ಟ ಪಡ್ತಾ ಇದ್ದಾರೆ. ಯಾತಕ್ಕೋಸ್ಕರ? ಪ್ರಜಾಸೌಧ ನಿರ್ಮಾಣಕ್ಕಾಗಿ ಯಾವ ಸ್ಥಳವನ್ನು ಗುರುತಿಸಿರೋ ಆ ಸ್ಥಳ ಸರಿ ಇಲ್ಲ. ಆ ಸ್ಥಳ ಮಹಿಳೆಯರಿಗಂತೂ ಅತ್ಯಂತ ಅಸುರಕ್ಷಿತವಾದಂತಹ ಜಾಗ. ಅದನ್ನು ನೋಡುವುದನ್ನು ಬಿಟ್ಟು ನೀವು ಎಲ್ಲೆಲ್ಲ ತಿರುಗಾಡ್ತಾ ಇದ್ದೀರಿ 38 ದಿನದಿಂದ. ನಿಮ್ಮ ಕರ್ತವ್ಯ ಜನರ ಮಧ್ಯೆ ಬಂದಾಗ ಅವತ್ತು ಆ ಜನ ಕೇಳ್ತಾರೆ, ಏನ್ ಕೇಳ್ತಾರೆ? ಸಾಹೇಬ್ರೆ, ನಾವು ಬಿಸಿಲು ಹಾಕುತ್ತೀವಿ, ನೀವು ಎಸಿ ಕೂತಿದ್ದೀರಿ, ನಮ್ಮ ಕಷ್ಟ ಆಲಿಸ್ಲಿಕ್ಕೆ ಯಾಕೆ ಬರಲಿಲ್ಲ? ನೀವು ಕೇಳಿದ ಅಷ್ಟೇ ಕೇಳಿದ್ರೆ ಚಲೋ. ನಿಮಗೆ ಬಹಿಷ್ಕಾರ ಮಾಡುವಂತ ದಿನನೂ ಕೂಡ ದೂರ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟ ಬಯಸ್ತೀನಿ ನಾನು. ತಾಳಿಕೋಟೆ ತಾಲೂಕಿನ ಒಕ್ಕೂರಿನಿಂದ ನಿಮ್ಗೆ ಬಹಿಷ್ಕಾರ ಮಾಡುವಂತ ದಿನನೂ ಕೂಡ
ಅತ್ಯಂತ ಹತ್ತಿರದಲ್ಲಿ ಬರಬಹುದು. ಆದ ಕಾರಣ ಇದಕ್ಕೆ ಅವಕಾಶ ಕೊಡಬೇಡ್ರಿ. ಏನು ನಿಮಗೆ ಮತ ಕೊಟ್ಟು ಹೋಗಿದ್ದಾರೆ, ನಿಮ್ಗಲ್ಲಿ ಕಳಿಸಿದ್ದಾರೆ, ನೀವೇನು ಮತ ತಗೊಂಡು ಅಲ್ಲಿ ವಿಧಾನಸೌಧ ಒಳಗೆ ಹೋಗಿ ಚರ್ಚೆ ಮಾಡುವಂತ ಒಂದು ಸಾಮರ್ಥ್ಯವನ್ನು ಬಂದಿದೆಯೋ ಆ ಮತದಾರರಿಗೆ ಅನ್ಯಾಯ ಮಾಡುವಂತ ಕೆಲಸ ಮಾಡಿದಾರ್ರಿ. ಬಂದ ಮತದಾರರ ಜೊತೆ ಕುಂತು ಸಮಾಲೋಚನೆ ಮಾಡಿ ಸಾರ್ವಜನಿಕರಿಗೆ ಹಿತದೃಷ್ಟಿಯಲ್ಲಿ ಇರತಕ್ಕಂತ ಜಾಗಗಳನ್ನ ನಿರ್ಧಾರ ಮಾಡಬೇಕಾಗಿದೆ ನಿಮ್ಮ ಕರ್ತವ್ಯ. ಮತ್ತೆ